everyone fine. ಮುಂದಿನ ವಾರ ಜಾಮೀನಿಗೆ ಅರ್ಜಿ ಸಲ್ಲಿಸಲಿದ್ದಾರೆ A2 ದರ್ಶನ್. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ತಂದಿದ್ದಂಥ ವಕಾಲತ್ತಿಗೆ ಸೈನ್ ಹಾಕಿ ಕಳಿಸಿದ್ದಾರೆ. ಮುಂದಿನ ವಾರನೇ ಬೇಲ್ಗೆ ಅರ್ಜಿಯನ್ನು ಹಾಕೊಳ್ತಾ ಇದ್ದಾರೆ. ವಕಾಲತ್ತಿಗೆ ಅದನ್ನು ಸೈನ್ ಕೂಡ ಹಾಕಿಸ್ಕೊಂಡಿದ್ದಾರೆ ದರ್ಶನ್ ಕಡೆಯಿಂದ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆಯೇ ಜಾಮೀನಿನ ಮೊರೆ ಹೋಗ್ತಾ ಇರೋದು ದರ್ಶನ್. ಸೋಮವಾರದ ನಂತರ ಚಾರ್ಜ್ ಶೀಟ್ ಕಾಪಿಯನ್ನು ಪಡೆದುಕೊಂಡು ಬೇಲ್ಗೆ ಅರ್ಜಿಯನ್ನು ಹಾಕಬಹುದು ಇವರು. ದರ್ಶನ್ಗೆ ಚಾರ್ಜ್ ಶೀಟ್ ಅಂಶಗಳ ಬಗ್ಗೆ ಮಾಹಿತಿಯನ್ನು ವಿಜಯಲಕ್ಷ್ಮಿ ಕೊಟ್ಟಿದ್ದಾರೆ. ಅಂದರೆ ಅವ್ರ ಪಾತ್ರ ಏನಿದೆ ಅವ್ರದ್ದು ಮಾತ್ರ ಸಹಜವಾಗಿ ಹೇಳ್ಕೊಂಡಿರ್ತಾರೆ ಅಲ್ಲಿ. ಹಾಗಾಗಿ ತಾವು ಯಾವ್ಯಾವ ಸೆಕ್ಷನ್ ಮೇಲೆ ಬೇಲ್ಗೆ ಅರ್ಜಿಯನ್ನು ಹಾಕ್ಕೊಳ್ಬಹುದು ಅಂತ ಕೂಡ ಅವರು ಕೂಡ ಯೋಚನೆ ಮಾಡಿರ್ತಾರೆ. ವಕೀಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡುವಂತೆ ವಿಜಯಲಕ್ಷ್ಮಿಗೆ ಹೇಳಿರೋದು ದರ್ಶನ್. ಈಗಾಗಲೇ A1 ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳ ಜಾಮೀನು ಅರ್ಜಿ ಆಲ್ರೆಡಿ ರಿಜೆಕ್ಟ್ ಆಗಿದೆ. ದರ್ಶನ್ಗೇನಾದರೂ ಇದರ ಮಧ್ಯದಲ್ಲಿ ಬೇಲ್ ಸಿಕ್ಕಿಬಿಡುತ್ತಾ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಅಷ್ಟು ಈಸಿ ಅಂತೂ ಇಲ್ಲ ಚಾರ್ಜ್ ಶೀಟನ್ನು ನೋಡಿದಾಗ. ಬಟ್ ಅವರು ಪ್ರಯತ್ನ ಅಂತೂ ಅವ್ರು ಮಾಡೇ ಮಾಡ್ತಾರೆ. ಇನ್ನೆಷ್ಟು ದಿನ ಬಳ್ಳಾರಿಯ ಜೈಲಿನಲ್ಲಿ ಕಲ್ಲಿನ ಕೋಟೆಯಲ್ಲಿ ದರ್ಶನ್ ಇರೋದು ಅಂತ ಗೊತ್ತಿಲ್ಲ.